ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತಿನ ಬೆಳಿಗ್ಗೆಯಿಂದ, ಇವತ್ತು ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಫಸ್ಟಿಗೆ ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ತರಕಾರಿ ಎಲ್ಲ ಚಾಪ್ ಮಾಡ್ತಾ ಇದ್ದೀನಿ. ಬನ್ನಿ, ನಿಮ್ಮ ಜೊತೆನೂ ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿವಾಗ ಪಲಾವ್ ಮಾಡೋಣ ಅಂದ್ಕೊಂಡು ಎಲ್ಲ ಚಾಪಿಂಗ್ಸ್, ವೆಜಿಟೇಬಲ್ಸು, ಆಮೇಲೆ ನನಗೆ ಪಲಾವ್ಗೆ ಎಲ್ಲ ಏನೇನು ಬೇಕೋ ಅದೆಲ್ಲ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾರ್ಯಾರು ತಿಂಡಿ ಏನೇನು ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಬ್ಲಾಗ್ಸು ಹಿಂದೆ ಮುಂದೆ ಆಗಿದೆ. ಇವತ್ತು ಬಂದುಬಿಟ್ಟು ನಾನು ಎಡಿಟಿಂಗ್ ಇವತ್ತು ನಾನು ಅಪ್ಲೋಡ್ ಮಾಡೋದಕ್ಕೆ ಗುರುವಾರ ಆಗುತ್ತೆ. ಆದ್ರೂ ಸೋಮವಾರದ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ನನ್ನ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ನನಗೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೇ ನಾನು ಇದು ಒಂದು ಸ್ವಲ್ಪ ಈ ಒಂದು 15 ಡೇಸ್ ಮಾತ್ರ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಯಾವುದೇ ಥರ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನನಗಂತೂ ಆ ಕೆಲಸ ಈ ಕೆಲಸ ಅದು ಇದು ಇದೇ ಆಗಿಬಿಟ್ಟೈತೆ. ಒಂದು ಸ್ವಲ್ಪನೂ ಅಡ್ಜಸ್ಟ್ಮೆಂಟು ಆಗ್ತಾನೇ ಇಲ್ಲ. ಯಾವ ಥರ ಕೆಲಸ ಮಾಡಬೇಕು ಅಂಥೇಳಿ ಅಡ್ಜಸ್ಟ್ಮೆಂಟ್ ಆಗ್ತಾನೇ ಇಲ್ಲ. ನನಗೆ 24 ಅವರ್ಸ್ ಆದ್ರೂ ಕಡಿಮೆ ಆಗುತ್ತಾ ಇದೆ. ಆ ಥರ ಆಗ್ಬಿಟ್ಟೈತೆ. ನನಗೆ ಒಂದೇ ಸಲಿಂದ ಒಂದು 4-5 ಕೆಲಸ ನನಗೇ ಅಡಿಷ್ನಲ್ ಆಗಿಬಿಟ್ಟೈತೆ. ಅದಕ್ಕೇ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಒಂದು ಕೆಲಸ ಸ್ಕಿಪ್ ಆದರೆ ಇನ್ನೊಂದು ಕೆಲಸ ಆಗುತ್ತೆ. ಒಂದು ಕೆಲಸ ಮಾಡ್ತಾಯಿದ್ರೆ ಇನ್ನೊಂದು ಕೆಲಸ ಸ್ಕಿಪ್ ಆಗುತ್ತಾ ಇದೆ. ಯಾವ ಟೈಮಿಂಗ್ಸು ಫುಲ್ಲು ಸೆಟ್ಟೇ ಆಗ್ತಾಯಿಲ್ಲ. ಈ ಫುಲ್ಲು ಒಂದು ವಾರ ಸೋಮವಾರದಿಂದ ಹಿಡಿದು ಶುಕ್ರವಾರ ಮಟ್ಟ ಇದೇ ಆಗಿಬಿಟ್ಟೈತೆ ನನಗೆ. ನೋಡೋಣ, ಇವಾಗ ಫುಲ್ ಟ್ರೈ ಮಾಡ್ತೀನಿ. ನನ್ನ ಹತ್ರ 100% ಕೆಲಸ ಕೊಡೋಕ್ಕೆ ಫುಲ್ ಟ್ರೈ ಮಾಡ್ತೀನಿ. ನೋಡೋಣ. ಫ್ರೆಂಡ್ಸ್, ನಾನು ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ. ನಾನು ಎಲ್ಲ ಕೆಲಸ ಮುಗಿಸ್ಲೇಬೇಕು. ನನ್ನ ಹತ್ರ ಯಾವುದು ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಯಾವುದು ಬಿಡಬಾರ್ದು ಅಂದ್ಕೊಂಡು ನಾನು ಫುಲ್ಲು ಚಾಲೆಂಜ್ ತೊಗೊಂಡು ನಾನು ಜಸ್ಟು 4 to 5 ಅವರ್ಸ್ ಅಷ್ಟೇ ಮಲಿಕೋತಾ ಇದ್ದೀನಿ. 4ರಿಂದ 5 ಅವರ್ ಅಷ್ಟೇ ಮಲಿಕೋತಾ ಇದ್ದೀನಿ. ಅದ್ರ ಮುಂದೆ ಎದ್ಬಿಟ್ಟು ನಾನು ಕೆಲಸನೇ ಮಾಡ್ತಾಯಿದ್ದೀನಿ. ನೋಡೋಣ, ನನ್ನ ಹತ್ರ ನಾನೇ ಡೌನ್ ಆಗ್ತೀನೋ ಇಲ್ಲಾಂದರೆ ಅದು ಟೈಮಿಂಗ್ಸ್ ನಾನು ಸೆಟ್ ಮಾಡಿಕೊಂಡು ಮುಂದೆ ಹೋಗ್ತೀನೋ ಏನೋ ಅಂಥೇಳಿ ನೋಡೋಣ. ನಿಮ್ಮ ಜೊತೆನೂ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವಾಗ ನಾನು ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ಗೆ ಮಾಮೂಲಿ ಎಲ್ಲ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸಿದೆ. ಅದೇ ಥರ ಪಲಾವ್ ಮಾಡ್ತಾಯಿದ್ದೀನಿ. ಇವಾಗ ನನಗೆ ಏನು ಮಾತಾಡಬೇಕು ಅಂತೇಳಿನೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಟೆನ್ಷನ್ ಆಗಿದೆ. ನನಗೆ ಜಸ್ಟ್ ಒಂದು ಅರ್ಧ ಗಂಟೆನೇ ಇವಾಗ ಇರೋದು. ಅರ್ಧ ಗಂಟೆಯಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಬೇಕು. ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೆ ಇವಾಗ ನಾನು ನಿನ್ನೆ ಎಲ್ಲ ಮೊನ್ನೆ ಹಾಕಿರೋ ವಿಡಿಯೋ 2 ಡೇಸ್ ಬ್ಯಾಕಲ್ಲೇ ನಾನು ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ನಾನು 2 ವೀಡಿಯೋಸು ಎಡಿಟಿಂಗ್ ಮಾಡಿ ಇಟ್ಕೋಬೇಕು. ಆಮೇಲೆ ಅದು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು. ಆ ಥರ ಆಗಿಬಿಟ್ಟಿದೆ ನನಗೆ. ನಿಮ್ಮ ಮಕ್ಳಿಗೂ ಎಕ್ಸಾಮ್ ಇದ್ದರೆ ನೀವು ಇದೇ ಥರ ಟೆನ್ಷನ್ ಆಗುತ್ತಾ? ಇಲ್ಲಾಂದರೆ ಎಲ್ಲ ಸ್ಮೂತಿಯಾಗಿ ತಗೊಂಡು ಹೋಗ್ತೀರಾ? ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಫ್ರೆಂಡ್, ದೊಡ್ಡವರಿದ್ದರೆ ಏನೂ ಹಿಂಸೆ ಅನಿಸೋದಿಲ್ಲ. ಅದು ಎರಡೆರಡು ಮಕ್ಳಿಗೆ ಓದಿಸ್ಬೇಕಾದ್ರೆ ಅವ್ರದ್ದು ಎಷ್ಟು ಟೆನ್ಷನ್ ಇರುತ್ತೋ ಪಾಪ. ಅದಂತೂ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗೆ ಒಬ್ಬಳಿಗೆ ಇದ್ಬಿಟ್ಟು ಇಷ್ಟೊಂದು ಟೆನ್ಷನ್ ಆಗಿಬಿಟ್ಟೈತೆ. ನೋಡೋಣ ಹೆಂಗೆ ಆಗುತ್ತೆ ಅಂಥೇಳಿ ನಾನು ಲೈವ್ ಅಪ್ಡೇಟ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಪಲಾವ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಏನೂ ಇಲ್ಲ, ನಾನೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎಲ್ಲ ಒಗ್ಗರಣೆನೂ ಕೊಟ್ಕೊಂಡೆ. ಪಲಾವು ಎಲ್ಲ ಆಯಿತು. ಈ ಟೆನ್ಷನಿಂದ ನನಗೆ ಅಡುಗೆನೂ ಸರಿಗೆ ಅಂದರೆ ಏನೂ ಪ್ರಾಪರಾಗಿ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ. ಅಡುಗೆ ಅಂದರೆ ಮಾಡಿದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು 1 ಟೈಮ್ ಮಾಡೋದೈತೆ, 2 ಟೈಮ್ ತಿನ್ನೋದೈತೆ, 2 ಟೈಮ್ ಮಾಡೋದೈತೆ, 3 ಟೈಮ್ ತಿನ್ನೋದೈತೆ. ಆ ಥರ ಆಗಿಬಿಟ್ಟೈತೆ. ಆ ಥರನೇ ಮಾಡ್ಕೊಂಡು ಆ ಥರನೇ ತಿಂತಾಯಿದ್ದೀನಿ. ಈ ಮಾರ್ಚು ಮಂತ್ಲಿನೇ ನನಗೆ ಈ ಥರ ಸ್ವಲ್ಪ ಸ್ಟ್ರಗಲ್ ಆಗೋ ದಿನ. ಒಬ್ಬೊಬ್ಬರಿಗೆ ಮಕ್ಕಳಿಗೆ ಮಾರ್ಚ್ ಆಗಿಬಿಟ್ರೆ ಎಕ್ಸಾಮ್ ಮುಗೀತದೆ, ಹಾಲಿಡೇಸ್ ಆಗ್ತದೆ ಅಂತೇಳಿ ಖುಷಿ ಪಡ್ತಾರೆ. ಆಮೇಲೆ ಒಬ್ಬೊಬ್ರು ಲೈಫ್ ಚೇಂಜ್ ಆಗೋ ಮಾರ್ಚ್ ಮಂತಲ್ಲಿ ಆಲ್ಮೋಸ್ಟ್ ಎಲ್ಲ
ಚೇಂಜ್ ಆಗುತ್ತಲ್ವ. ನನಗಂತೂ ಫುಲ್ ಸ್ಟ್ರಗಲ್ ಆಗಿರೋ ತಿಂಗಳಿದು. ಫ್ರೆಂಡ್ಸ್, ನಿಮ್ಮ ಲೈಫ್ ಯಾವ ಥರ ಸ್ಮೂತಾಗಿ ಹೋಗ್ತೈತಾ, ಹೀಗೆ ನೀವೂ ಇದೇ ಥರ ಟೆನ್ಷನ್ ತೊಗೋತೀರ ತುಂಬ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಸರಿ, ಅದಲ್ಲೇ ಇರಲಿ ಬಿಡಿ. ಇವಾಗ ನಾನು ಟೆನ್ಷನ್ ಇದ್ದಿದ್ದೇನೆ. ಇವಾಗ ಪಲಾವ್ಗೆ ಬರೋಣ. ನಾನಿವತ್ತು ಪಲಾವ್ಗೆ ಫ್ರೆಂಡ್ಸ್ ಇದು ಎಲೆಕೋಸು ಅಲ್ಲ, ಸಾರಿ, ಕಾಲಿಫ್ಲವರು, ಅದಕ್ಕೆ ಏನಂತಾರೆ, ಕಾಲಿಫ್ಲವರೇ ಅಂತಾರೆ ಅನ್ನಿಸ್ತದೆ. ಅದು ಕನ್ನಡದಲ್ಲಿ ಏನಂತಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನಿಮಗೆ ಕಮೆಂಟ್ ಮಾಡಿ ನನಗೆ. ಅದು ಇವಾಗ ಹಾಕಿಬಿಟ್ಟು ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮೊನ್ನೆ ಅದು ಫ್ರೈ ಮಾಡೋಕ್ಕೆ ತಂದಿದ್ದೆ, ಹಾಗೆ ಇತ್ತು ಅಂಥೇಳಿ ಪಲಾವ್ಗೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂಥೇಳಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೇಲಿ. ನಾನಿವತ್ತು ಮಿಕ್ಸಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡಿದ್ದೀನಿ. ಇವತ್ತು ಗ್ರೀನ್ ಕಲರ್ ಪಲಾವ್ ಮಾಡ್ತಾಯಿದ್ದೀನಿ, ಅದಕ್ಕೆ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಮಸಾಲೆ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. 1-2 ನಿಮಿಷ ಎಣ್ಣೆ ಬಿಟ್ಕೊಳ್ಳೋ ತನಕ, ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೆಂಡ್ಸ್, ನಾನಿವಾಗ ಸ್ವಲ್ಪ ಪಲಾವ್ಗೆ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತೀನಿ. ರೈಸೆಲ್ಲ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಾಡೋಣ ಅಂದ್ಕೊಂಡು ಸ್ವಲ್ಪ ಎಣ್ಣೆ ಕಡಿಮೆ ಮಾಡಿದ್ದೀನಿ. ನಾನು ಆಲ್ಮೋಸ್ಟು ಎಲ್ಲ ಫುಡ್ಗೂ ಸ್ವಲ್ಪ ಎಣ್ಣೆನೇ ಕಡಿಮೆ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಆಮೇಲೆ ರೈಸು ಇವಾಗ ನಾನು ಬೆಳಗ್ಗೆ ತಿಂಡಿ ತಿನ್ನೋದಿಲ್ಲಲ್ವ, ಸ್ಕಿಪ್ ಮಾಡಿಬಿಟ್ಟಿದ್ದೀರಲ್ವ ಡಯಟ್ ಮಾಡೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡಿದ್ರೂ ಮತ್ತು ನಾನು ಅದೇ ಮಧ್ಯಾಹ್ನಕ್ಕೆ ತಿನ್ನೋಣ ಅಂದ್ಕೊಂಡು ಮಾಡ್ಕೊತಿರ್ತೀನಿ. ಅದಾಗ ನೀರೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಇದೇ ನಾನು ಮಧ್ಯಾಹ್ನ ಊಟ ಏನಾದರೂ ಮಾಡ್ಕೋತೀನಿ. ಊಟನೇ ಇದೆ ತಿನ್ಕೊಂಬಿಡ್ತೀನಿ ಅಷ್ಟೇ. ನಾನೇನು ಬೆಳಿಗ್ಗೆ ತಿನ್ನೋದಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ನಾನು ಬೆಳಿಗ್ಗೆ ಏನು ತಿಂಡಿ ಮಾಡ್ಕೋತೀನಲ್ವ ಫ್ರೆಂಡ್ಸ್, ಅದು ನಾನು ಮಧ್ಯಾಹ್ನ ತಿನ್ಕೋತೀನಿ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಎಲ್ಲ ಹಾಕ್ಕೊಂಡು ಕುಕ್ಕರ್ ವಿಷಲ್ಗೆ ಹಾಕ್ಕೊಂಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೋ ತನಕ ನಾನು ಇವಾಗ ಕುಕ್ಕರ್ ವಿಷಲ್ ಆಗೋ ತನಕ ನಾನು ಹೊರ್ಗಡೆ ಹೋಗ್ಬಿಟ್ಟು ಎಲ್ಲ ರಂಗೋಲಿ ಎಲ್ಲ ಹಾಕಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಅಷ್ಟೋ ತನಕ ಅವರು ಪೂಜೆನೂ ಮಾಡಿಕೊಂಡು ಆಯಿತು. ಇವಾಗ ಕುಕ್ಕರೆಲ್ಲ ತೆಗ್ದು ಇವಾಗ ನೋಡಿ ನಮ್ಮ ಮನೇಲಿ ಪಲಾವ್ ರೆಡಿ. ತಿಂಡಿ ಎಲ್ಲ ಆಯಿತು. ಅಷ್ಟೊತ್ತಿಗೆ ನಾನು ಮೊಸರು ಬಜ್ಜಿನೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಈಗ ನನ್ನ ಮಗಳಿಗೆ ತಿಂಡಿ ಕೊಡ್ತಾ ಇದ್ದೀನಿ. ನೀವು ಯಾರ್ಯಾರು ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ರೈಸ್ ಐಟಮ್ ಮಾಡಿದಾಗ ನಾನು ಮೊಸರು ಬಜ್ಜಿ ಮಾಡಲೇಬೇಕು. ನನ್ನ ಮಗಳಿಗೆ ತುಂಬ ಇಷ್ಟ, ಅದಕ್ಕೆ ಮಾಡ್ತೀನಿ. ಇವಾಗ ಜಸ್ಟು ನನ್ನ ಮಕ್ಕಳು ನನ್ನ ಹಸ್ಬೆಂಡು ಇಬ್ಬರು ಹೋದರು. ಆವಾಗಲೇ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿ ಎಲ್ಲ ಆಗಿದೆ. ಇವಾಗ ಜಸ್ಟು ನಾನು ಜ್ಯೂಸ್ ಮಾಡಿಕೊಂಡು ಕುಡಿದೆ. ಇವತ್ತು ಏನು ಸಲಾಡ್ ತಿಂದಿಲ್ಲ, ಬೇಡ ಅಂಥೇಳಿ ಒಂದೊಂದೇ ಸ್ಕಿಪ್ ಮಾಡೋಣ ಅಂದ್ಕೊಂಡು ಜ್ಯೂಸ್ ಅಷ್ಟೇ ಕುಡಿದೆ. ಇವಾಗ ನಾನು ಮಧ್ಯಾಹ್ನ ಇಲ್ಲಾಂದರೆ ಈ ಸಂಜೆ ನಾನು ಮಧ್ಯಾಹ್ನ ಏನು ಮಾಡೋದಿಲ್ಲ. ಮಧ್ಯಾಹ್ನ ನನಗೆ ಪಲಾವ್ ಇದೆ, ಅದೇ ತಿನ್ಕೋತೀನಿ. ಸಂಜೆ ನಾನು ಮೊಸಪ್ಪು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೊಸಪ್ಪಿಗೆ ಸೊಪ್ಪು ಸೋಸ್ತಾ ಇದ್ದೆ, ಆವಾಗ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ನೆನಪು ಬಂತು, ಅದಕ್ಕೆ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಸೊಪ್ಪು ಸೋಸೋಣ. ಫ್ರೆಂಡ್ಸ್, ನಾನೇನು ಗೊತ್ತಾ, ಸೊಪ್ಪು ಸೋಸಬೇಕಾದ್ರೆ ನನಗೆ ಕೆಲಸ ಸ್ವಲ್ಪ ಫ್ರೀಯಾಗಿರಬೇಕು. ಆವಾಗ ನಾನು ಸೊಪ್ಪು ಎಲ್ಲ ತಗೊಬಂದು ಸೋಸಿ ನಾನು ಆಮೇಲೆ ಇಟ್ಕೊಂಡು ಮಾಡ್ಕೋತೀನಿ. ನಾನು ಈ ಕೆಲಸ ಮಾಡೋ ಇದರಲ್ಲಿ ನಾನು ಸೊಪ್ಪೇ ಕ್ಲೀನಾಗೆ ಸೋಸೋಕ್ಕಾಗಲ್ಲ ಅಂಥೇಳಿ ನಾನು ಜಾಸ್ತಿ ಸೊಪ್ಪು ತರೋದಿಲ್ಲ ಫ್ರೆಂಡ್ಸ್. ನನಗೆ ಕೆಲಸ ಸ್ವಲ್ಪ ಫ್ರೀ ಇದ್ದಾಗ ಆವಾಗ ತೊಗೊಂಬರ್ತೀನಿ. ಇಲ್ಲಾಂದರೆ ನಾನು ತಂದ ತಕ್ಷಣ ಇವತ್ತು ನೋಡಿ, ಇವಾಗ ಬೆಳಿಗ್ಗೆ ನಮ್ಮ ಮನೆಯವರು ತಂದರು. ಮಾರ್ಕೆಟ್ಗೆ ಹೋಗಿ, ಅಂದರೆ ನಮ್ಮ ಮನೆ ಹತ್ರನೇ ಇರ್ಬೋದು ಮಾರ್ಕೆಟು. ಸೊ ಅಲ್ಲಿ ಹೋಗಿ ತಗೊಂಬಂದ್ಮೇಲೆ ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ಫಸ್ಟು ಸೊಪ್ಪೆಲ್ಲ ಸೋಸಿ ಇಟ್ಬಿಡ್ತೀನಿ. ಯಾಕಂದರೆ ನನಗೆ ಮರ್ತ್ಕೊಂಡ್ಬಿಡ್ತೀನಿ, ಅದು ತೆಗೆದು ಫ್ರಿಜ್ಜಲ್ಲಿ ಇಡಬೇಕು. ಇವಾಗ ಎಲ್ಲ ಸೋಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದಾಗ ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತಲ್ವ. ಅದಕ್ಕೇ ನಾನು ಫಸ್ಟು ಸೋಸಿಬಿಟ್ಟು ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ಹಂಗೆ ಅಂತೂ ಎತ್ತಿಡೋದಿಲ್ಲ. ಹಂಗೆ ಎತ್ತಿಟ್ಬಿಟ್ರೆ ಅದು ಕೊಳ್ತು ಎಸೋಗ್ಬಿಡ್ತದೆ, ಅಷ್ಟೇ ಎಸಿಬೇಕಾಗುತ್ತೆ. ಅದಕ್ಕೆ ನಾನು ಎಲ್ಲ ಸೋಸ್ಬಿಟ್ಟು ಇಡ್ತೀನಿ. ಸಂಜೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ತುಂಬ ಇಷ್ಟ ಆಗಿದ್ದಿದ್ದು ಮೊಸಪ್ಪು ಸಾಂಬಾರು, ಅದಕ್ಕೇ ಮಾಡ್ತಾಯಿದ್ದೀನಿ. ಇವಾಗ ತಂದು ಇವಾಗ ಸೋಸಿ ಇವಾಗೆಲ್ಲ ಅದೆಲ್ಲ ಕ್ಲೀನಾಗಿ ಎತ್ತಿ ಇಡೋದು ಒಂದು ಕೆಲಸ ಅಷ್ಟೇ. ನೀವೆಲ್ಲ ಯಾರ್ಯಾರ ಥರ ಏನೇನು ಮಾಡ್ಕೋತೀರಾ, ಹೇಗೆ
ಟೈಮ್ ಅಡ್ಜಸ್ಟ್ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಒಂದು ನೆಕ್ಸ್ಟ್ ವ್ಲಾಗಲ್ಲ ಆ ಕಡೆ ವ್ಲಾಗಲ್ಲಿ ನಾನು ಟೈಮ್ ಟೇಬಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಯಾವ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಒಂದು 15 ದಿವಸ ನಿಮಗೆ ಸ್ವಲ್ಪ ಬ್ಲಾಗ್ ಹಿಂದೆ ಮುಂದೆ ಆದರೆ ಪ್ಲೀಸ್ ನನಗೆ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾನೇನಾದರೂ ಸ್ವಲ್ಪ ಸೆಂಟೆನ್ಸ್ ಮಿಸ್ಸಾಗಿ ಮಾತಾಡಿದ್ರೆ ನನಗೆ ಕ್ಷಮಿಸಿರಿ. ಇವಾಗ ಎಲ್ಲ ಸೊಪ್ಪೆಲ್ಲ ಸೋಸಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟು ಸೊಪ್ಪೆಲ್ಲ ಸೋಸಿ ಎಲ್ಲ ಎತ್ತಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಹೀಟ್ ಆಗಿದೆ ಅಂತೇಳಿ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಬಟ್ಟು ಒಂಚೂರು ಚಿಕ್ಕದಾಗೈತೆ, ಉದುರೋಗೈತೆ ಬಟ್ಟುನು. ಇವಾಗ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇದೆ, ಅದೆಲ್ಲ ಎತ್ತಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇದು ನನ್ನ ಬ್ರೇಕ್ಫಾಸ್ಟ್. ಒಂದು ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಸ್ವೀಟ್ ಕಾರ್ನು, ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಾಲ್ಟು ಏನೂ ಹಾಕ್ಕೊಂಡಿಲ್ಲ, ಬರೀ ಜಸ್ಟ್ ಹಂಗೆ ತಿನ್ನೋಣ ಅಂದ್ಕೊಂಡಿದ್ದೀನಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ತಿನ್ನೋಣ ಅಂದ್ಕೊಂಡಿದ್ದೆ. ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ತಿಂದ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಇವಾಗ ತಿಂಡಿ ತಿಂತಾಯಿದ್ದೀನಿ. ಬನ್ನಿ ನನ್ನ ತಿಂಡಿ ತಿನ್ನೋಣ ಫ್ರೆಂಡ್ಸ್. ನಾನಿವಾಗ ಮತ್ತೆ ಸಂಜೆದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಆಮೇಲೆ ನನ್ನ ಮಗಳಿಗೆ ಕರ್ಕೊಬಂದ್ಬಿಟ್ಟು ಆಮೇಲೆ ಇವೆಲ್ಲ ಹೋಮ್ವರ್ಕ್ ಏನೂ ಮಾಡಿಸ್ಲಿಲ್ಲ. ಫಸ್ಟು ಸಾಂಬಾರೆಲ್ಲ ಮಾಡ್ಕೊಂಡು ಇಟ್ಕೊಂಬಿಡೋಣ, ಆಮೇಲೆ ಅವಳಿಗೆ ಓದ್ಸೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸಾಂಬಾರಿಗೆ ಹಾಕೋದು ಬೇಗ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5:30 ಏನೋ ಆಗಿದೆ, ಸಂಜೆ 5:15 ಆಗಿದೆ. ಇವಾಗ ಬೇಗ ಸಾಂಬಾರು ಮಾಡಿ ಇಟ್ಬಿಟ್ರೆ ನನಗೆ ಒಂಥರ ನೆಮ್ಮದಿ ಆಗುತ್ತೆ. ಅದಕ್ಕೇ ನನಗೆ ಈ ಸಾಂಬಾರು ಒಂದು ಇದ್ಬಿಟ್ರೆ ಇನ್ನೇನು ಟೆನ್ಷನ್ ಇರೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಮಾಡಿ ಇಟ್ಬಿಡ್ತಾ ಇದ್ದೀನಿ. ನಾನು ಯಾವತ್ತೂ ಅಷ್ಟೇ, ನನಗೆ ಏನಾದರೂ ಪ್ಲ್ಯಾನ್ ಇದ್ಬಿಟ್ರೆ ಬೇಗ ಮಾಡಿ ಇಟ್ಬಿಡ್ತೀನಿ. ನೀವು ಹೀಗೇನಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನನಗೇನಂತೆ ಗೊತ್ತಾ, ಫಸ್ಟು ನಾನು ಏನಾದರೂ ಮಾಡಲಿ, ನನಗೆ ಎಷ್ಟು ಕೆಲಸ ಇರುತ್ತೋ ಆ ಕೆಲಸ ಎಲ್ಲ ಮಾಡಿಕೊಂಡು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾಯಿರ್ತೀನಿ. ಒಂದು ಅರ್ಧ ಗಂಟೆ ಆದರೆ ಒಂದು ಅರ್ಧ ಗಂಟೆ ಆ ಕೆಲಸ, ಒಂದು ಅರ್ಧ ಗಂಟೆ ಈ ಕೆಲಸ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ತಾಯಿರ್ತೀನಿ ಟೈಮಿಂಗ್ಸು. ಅದಕ್ಕೆ ಇವಾಗ ಸಾಂಬಾರೆಲ್ಲ ಮಾಡಿ ಇಟ್ಬಿಡೋಣ ಅಂದ್ಕೊಂಡು ಸಾಂಬಾರೆಲ್ಲ ಮಾಡ್ತಾಯಿದ್ದೀನಿ. ನಾನು ಜಸ್ಟ್ ಇವಾಗ ಎಷ್ಟು ಈಸಿಯಾಗಿರುವಂತಹ ಸಾಂಬಾರು ಮಾಡ್ತೀನಿ ಅಂದರೆ, ಇವಾಗೆಲ್ಲ ಸೊಪ್ಪೆಲ್ಲ ನಾನು ಒಂದು ಸೋಸ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಒಂದು 3 o'clockಗೆ ಒಂದು ಸ್ವಲ್ಪ ನೀರಲ್ಲೆಲ್ಲ ಹಾಕಿ ಚೆನ್ನಾಗಿ ನೆನೆ ಹಾಕಿದ್ದೆ. ಸೊಪ್ಪು ಜಾಸ್ತಿ ತೊಳಿಬೇಕಲ್ವಾ, ಅದಕ್ಕೇ ನೆನೆ ಹಾಕಿಬಿಟ್ಟು ಒಂದು 4 to 5 ಟೈಮ್ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಇವಾಗ ಸ್ವಲ್ಪ ಸಣ್ಣಕ್ಕೆ ಹೆರ್ಚ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಹೆರ್ಚ್ಕೊಳ್ಳೋದಿಲ್ಲ, ಹಾಗೇ ಕುಕ್ಕರ್ಗೆ ಹಾಕ್ತಾರಲ್ವ ಬೇಳೆ ಎಲ್ಲ, ಆವಾಗಲೇ ವಿಷಲ್ ಹೊಡೆಸ್ಬಿಟ್ಟು ಮಿಕ್ಸಿ ಮಾಡ್ಕೊತಾರೆ. ನಾನು ಮಿಕ್ಸಿ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್, ಅದು ಮಸಿತೀನಿ. ಅದಕ್ಕೆ ನಾನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೀವು ಇದೇ ಥರ ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸೊಪ್ಪೆಲ್ಲ ಕಟ್ ಮಾಡಿ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಆಯ್ತಲ್ವ. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಅದು ಎಲ್ಲ ಹಾಕ್ಕೊಂಡು ಚೆನ್ನಾಗಿದೆನೋ ಇಲ್ವೋ ಅಂತೇಳಿ ನೋಡ್ತಾಯಿದ್ದೀನಿ. ನನಗೆ ಟೊಮೊಟೊ ಒಂದು ಕಟ್ ಮಾಡಬೇಕಾದ್ರೆ ಅದು ನನಗೆ ಸ್ಮೆಲ್ ನೋಡಿಬಿಟ್ಟೆ ಕಟ್ ಮಾಡ್ತೀನಿ. ಅದೇನೋ ನನಗೆ ಒಂದು ಸ್ವಲ್ಪ ಜಾಸ್ತಿ ಅದೇನೋ ಅಂತಾರಲ್ವ, ಏನಾದರೂ ಕೊಳ್ತೈತೇನೋ, ಸ್ವಲ್ಪ ನೀರು ಬಂದುಬಿಟ್ರೆ ಚೆನ್ನಾಗಿಲ್ಲ ಏನೋ ಆ ಥರ ನನಗೆ ಆಗಿಬಿಟ್ಟೈತೆ. ಅದಕ್ಕೆ ನಾನು ಯಾವಾಗಲೂ ಟೊಮಾಟೊ ನೋಡಬೇಕಾದ್ರೆ ಸ್ಮೆಲ್ ನೋಡಿಬಿಟ್ಟೆ ಕಟ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿವಾಗ ಸಾಂಬಾರಿಗೆ ಏನೇನು ಹಾಕಿದ್ದೀನಿ ಅಂತೇಳಿ ಒಂದು ಚಿಕ್ಕ ಸ್ಲಿಪ್ಪಿಂಗ್ಸ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನೋಡಿ. ನಾನು ಒಂದು 5-6 ಥರದ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಟೊಮೊಟೊ, ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇವತ್ತು ಮಸೂರ್ ದಾಲ್ ಅಂತಾರಲ್ಲ
ಕೆಂಪು ಬೇಳೆ ಅದು ಮತ್ತು ತೊಗರಿಬೇಳೆ 2 ಹಾಕಿಬಿಟ್ಟು ಆಮೇಲೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ಇವಾಗ ಇದು ಒಂದು 4ರಿಂದ 5 ವಿಷಲ್ ಮಾಡ್ಕೊತೀನಿ. ಚೆನ್ನಾಗಿ ಮಸಿಯೋದ್ರಿಂದ ಚೆನ್ನಾಗಿ ವಿಷಲ್ ಆಗಬೇಕಲ್ವಾ, ಅದಕ್ಕೇ ಅದು ಇವಾಗ ವಿಷಲ್ ಆಗ್ತಾ ಇದೆ. ಅದು ಆ ಕಡೆ ವಿಷಲ್ ಆಗಲಿ. ಆಮೇಲೆ ಈ ಕಡೆ ನಾನು ಕಾಯಿ ತುರಿದು ಮಿಕ್ಸಿ ಮಾಡಿಕೊಂಡು ಸಣ್ಣಕ್ಕೆ ಹೆಚ್ಚಿಗಿದ್ರೇನು ಅದು ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಆಮೇಲೆ ಸೇರ್ಕೋತೀನಿ. ಆ ಥರ ಯಾರ್ಯಾರು ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ. ಮಾಡೋದಿಲ್ಲ ನೀವು ಆ ಥರ ಸಾಂಬಾರು ಅಂದರೆ ಒಂದ್ಸಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಅದು ಕಾಯಿ ಒಡೆದಿದ್ದೆ, ಅದು ಮೇಲೆ ಹಿಂಗೆ ಬಿಸಿಲೈತಲ್ವ, ಇವಾಗ ನೀರೆಲ್ಲ ಆವಿ ಆಗಿಬಿಟ್ಟು ಹಂಗೆ ಬರುತ್ತೆ ಕಾಯಿ ಅಂಥೇಳಿ ಹಂಗೆ ಇಟ್ಕೊಂಡಿದ್ದೆ. ಈ ಥರ ಮಿಕ್ಸಿ ಎಲ್ಲ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ಅದೇ ಇವಾಗ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು ತಗೊಂಬಂದು ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ರೆಡಿ ಆಗಿಬಿಟ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇಷ್ಟು ಕಾಯಿ ಒಂದು 2ರಿಂದ 3 ಸ್ಪೂನು ಕಾಯಿ ತೊಗೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ. ನೋಡಿ ಇದೆಲ್ಲ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದು ಪೇಸ್ಟ್ ಮಾಡ್ಕೋತೀನಿ. ಅಷ್ಟೋ ತನಕ ಕುಕ್ಕರ್ ವಿಷಲ್ ಆಗುತ್ತೆ. ಕುಕ್ಕರ್ ವಿಷಲ್ ಆದಮೇಲೆ ಒಗ್ಗರಣೆ ಕೊಡ್ಕೋತೀನಿ. ಆಮೇಲೆ ಇನ್ನೊಂದು ಕಡೆ ಮುದ್ದೆಗೂ ಇಟ್ಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಆಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಸಾಂಬಾರೆಲ್ಲ ಮಸ್ತಿ ಎಲ್ಲ ರೆಡಿ ಮಾಡಿ ಕುಕ್ಕರೆಲ್ಲ ಆದಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಮಿಕ್ಸಿ ಎಲ್ಲ ಮಾಡಿಕೊಂಡು ಮೊಸೊಪ್ಪು ಮಿಕ್ಸಿ ಎಲ್ಲ ಮಾಡಿದ್ದು ಇಷ್ಟ ಆಗೋದಿಲ್ಲ, ಅದಕ್ಕೇ ಮಸ್ತ್ಬಿಟ್ಟೆ ಮಾಡಬೇಕು ಅವ್ರಿಗೆ. ಅದು ಎಲ್ಲವಾಗ ಸಣ್ಣಕ್ಕೆ ಮಸ್ಕೊಂಡು ಇಟ್ಕೊಂಡು ಒಗ್ಗರಣೆನೂ ಹಾಕ್ಕೊಂಡು ಆಮೇಲೆ ಇವಾಗ ಸಾಂಬಾರು ಮಿಕ್ಸಿ ಮಸ್ತ್ ಇಟ್ಕೊಂಡಿದ್ನಲ್ವ ಅದು ಇವಾಗ ಪೂರ್ತಿ ಹಾಕ್ಕೋತಾ ಇದ್ದೀನಿ. ಟ್ರಸ್ಟ್ ಮಿ ಫ್ರೆಂಡ್ಸ್, ಸಖತ್ತಾಗಿತ್ತು ಸಾಂಬಾರು. ರುಚಿ ಮಾತ್ರ ಚೆನ್ನಾಗಾಗಿತ್ತು. ನಾನಿವಾಗ ರುಬ್ಕೊಂಡಿದ್ದೀನಲ್ವ ಕಾಯಿ, ಅದು ಹಾಕ್ಕೋತೀನಿ. ಮತ್ತು ನನಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋತೀನಿ. ಫ್ರೆಂಡ್ಸ್, ನಾನು ಈ ಸಾಂಬಾರಿಗೆ ನಾನು ನೈಟು ಊಟ ಮಾಡಬೇಕಾದ್ರೆ ಜಸ್ಟ್ ಒಂದು ಮುದ್ದೆನೋ ಚಪಾತಿನೋ ಏನಾದರೂ ಮಾಡ್ಕೊತೀನಿ. ಅದಕ್ಕೆ ನಾನು ಜಸ್ಟ್ ಇವಾಗ ಮುದ್ದೆ ಒಂದೇ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ನಿಮಗೆ ಮುದ್ದೆಗೂ ತಿನ್ಬೋದು, ರೈಸ್ಗೂ ತಿನ್ಬೋದು, ನೀವು ಏನೇನಕ್ಕೆ ಚಪಾತಿಗೆ ತಿನ್ಬೋದು, ರೊಟ್ಟಿಗೆ ತಿನ್ಬೋದು. ನೀವು ನೋಡಿಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ನೀವು ಇದೇ ಥರ ಸಾಂಬಾರು ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನೀವು ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತೀರಾ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನಗೂ ಗೊತ್ತಾಗುತ್ತೆ. ಒಬ್ಬೊಬ್ಬರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತಾರೆ, ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ನಾನು ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಕಲರು ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಾಗಿತ್ತು, ರುಚಿನೂ ಸಖತ್ತಾಗಿತ್ತು. ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಮಾಡಿಲ್ಲ ಅಂದರೆ ಮಾಡ್ತೀರಾ ಅಂದ್ರೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಊಟ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅದು ಒಂದು ಸ್ವಲ್ಪ ಕುದೀತಾ ಇರಲಿ. ಕುದ್ಬಿಟ್ಟು ಆಮೇಲೆ ಮುದ್ದೆ ಎಲ್ಲ ಮಾಡೋಣ. ಮುದ್ದೆ ಮಾಡಿಬಿಟ್ಟು ಆಮೇಲೆ ವ್ಲಾಗು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇದು ಒಂದು ಕುದಿ ಬಂದಿದೆ, ಇದು ಇವಾಗ ಆಫ್ ಮಾಡ್ಕೊಂಬಿಡ್ತೀನಿ, ಸಾಕು. ಇವಾಗ ಒಂದು 10 ನಿಮಿಷ ಹೋದ್ಮೇಲೆ ಮುದ್ದೆ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಊಟ ರೆಡಿ. ನೀವು ಪೂರ್ತಿ ವ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.